ವೆಲ್ಕಮ್ ಬ್ಯಾಕ್ ಟು ಸೂರ್ಯೋದಯ ಡಿಯರ್ ಚಾನಲ್. ತುಂಬ ದಿನ ಆದಮೇಲೆ ನಮ್ಮ ಯಜಮಾನ್ರು ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂಡೆ ಪಿಕ್ನಿಕ್ ಆಚೆ ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ರೀ, ದಾವಣಗೆರೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೋಡೋಣ, ದಾವಣಗೆರೆ ಹೋದ್ಮೇಲೆ ಡಿಸೈಡ್ ಮಾಡೋಣ. ಹೊರಟಿದ್ದೀವಿ ಇವತ್ತು. ತುಂಬ ದಿನಕ್ಕೆ ಫೈನಲ್ ಆಗಿ ಇವತ್ತು ಹೊರಟಿದ್ದೀವಿ. ನೋಡಬೇಕು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ. ಮಕ್ಕಳಿಗೆಲ್ಲ ಶಾಲೆ ಬಂಕ್ ಮಾಡಿಸಿ ಶನಿವಾರ ಹೊರಟಿದ್ದೀವಿ. ಇವತ್ತು ಕ್ಲಾಸಸ್ ಎಲ್ಲ ಜಾಸ್ತಿ ಇರಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾವಿವತ್ತು ಬಂಕ್ ಮಾಡಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಸಂಡೇ ಕೆಲವೊಂದೊಂದು ಓಪನ್ ಇರುತ್ತೆ, ಏನಾದರೂ ನಾವು ನೋಡೋಕೆ ಹೋಗೋದು ಆ ಥರ ಪ್ಲೇಸಸ್ಗಳು. ಹಾಗಾಗಿ ನಾವು ಇವತ್ತೇ ಹೊರಟಿದ್ದೀವಿ. ಆಮೇಲೆ ಸಂಡೇ ಇರೋದ್ರಿಂದ ನಾಳೆ ನಮಗೂ ಕಸ್ಟಮರ್ ಇರ್ತಾರೆ ಶಾಪಲ್ಲಿ. ಅದಕ್ಕೋಸ್ಕರ ನಾವು ಇವತ್ತೇ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಫಸ್ಟು ದಾವಣಗೆರೆಗೆ ಹೋಗ್ತಾ ನಾವು ಫಸ್ಟು ದೋಸೆ ತಿನ್ಕೊಂಡು ಹೋಗೋದು. ಟಿಫನ್ನಿಗೆ ದೋಸೆ ಮಾಡೋಣ. ಹಾಗೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ನೋಡಿ, ರೋಡಲ್ಲಿ ಎಲ್ಲ ಒಂದು ಪುರಿ ಹೇಳ್ಕೊಂಡು ಹಾಕೋಣ ಗಾಡಿಗೆ. ಚೆನ್ನಾಗಿರ್ತದಲ್ಲ ಇಲ್ಲೇ. ಆಮೇಲೆ ನಮ್ಮನ್ನೇ ಓಡಾಡ್ಸಿ ಹೊಡೆದು ಬಿಡ್ತಾರೆ ಅವರು. ಅಂತ ಕೆಲ್ಸಕ್ಕೆ ಕೈ ಹಾಕಂಗೆ ಇಲ್ಲ. ರಾತ್ರಿ ಎಲ್ಲ ಮಲಗಿದಾಳೆ. ಎಷ್ಟು ನಾಟಕ ಮಾಡ್ತಿದ್ದಾಳೆ ನೋಡ್ರಿ. ಏ ಕಳ್ಳಿ, ಏಯ್ ಏಯ್, ಎಷ್ಟು ನಿದ್ದೆ ಮಾಡುದು? ಇಲ್ಲಿ ನೋಡು, ಎಲ್ಲ ಬರೀ ಎಲ್ಲ ಮಲ್ಕೊಳಕ್ ಬಂದಿದ್ದೀರಾ? ಅಮ್ಮ ಚಿನ್ನಮ್ಮ, ಕರಡಿ ಹಾಕಿದೀಯಲ್ಲೇ. ಕರಡಿ ನೀನು, ಕರೆಕ್ಟಾಗಿ ಕರಡಿನೇ. ಕೂದಲು ಸರಿ ಮಾಡ್ಕೊಳ್ಳಿ ಅವಳು. ಯಪ್ಪ ದೇವ್ರೇ, ಮಲ್ಕೊಂಡು ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡು ಒದ್ದಾಡೋದೆ ಕಾರ್ ಒಳಗಡೆ. ಆಕ್ಟಿವ್ ಆಗಿರೋದೇ ಇಲ್ಲ. ಹೊಟ್ಟೆಗೆ ಬೀಳೋವರೆಗೂ ಹಿಂಗೇನೆ ಏನೋ ಗೊತ್ತಿಲ್ಲ. ಕಾರಲ್ಲಿ ಒಟ್ಟು ಕಾರು ಸ್ಟಾರ್ಟ್ ಆಯ್ತು ಅಂದ್ರೆ ಮಲ್ಕೊಂಡ್ಬಿಡ್ತಾರೆ ಎಲ್ಲ ಸೀಟ್ ಹಿಡ್ಕೊಂಡು. ಮತ್ತೆ ಅವ್ರಿಗೆ ಕಾರ್ ಒಳಗಡೆ ಬೇರೆ ಯಾರು ಹತ್ತಂಗಿಲ್ಲ. ಹತ್ತಿದ್ರೆ ತಡ್ಕೊಳಕ್ಕೆ ಆಗಲ್ಲ, ಹಿಂಗ್ ಒದ್ದಾಡಕ್ ಆಗಲ್ಲ. ಹಾಗಾಗಿ ಮಕ್ಕಳೇ ಇಲ್ಲ ಅನ್ನೋ ತರ ಒದ್ದಾಡ್ತಾರಂಗೆ. ನೋಡಿ ಇವಳು ನೋಡ್ರಿ, ಗೊಗಯ್ಯ. ದಾವಣಗೆರೆ ಎಂಟರ್ ಆದ್ವಿ ಜಸ್ಟ್. ಈಗ ಹೋದ ತಕ್ಷಣ ಫಸ್ಟ್ ಕೆಲಸ ಹೋಟೆಲ್ ಹುಡ್ಕೋದು, ಎಲ್ಲಿ ತಿನ್ನೋದು ದೋಸೆ ಅಂತ. ಓ, ಹಿಂಗೆ ಟರ್ನಿಂಗಾ? NS4 ಅಲ್ಲೇ ಲೆಫ್ಟ್ ತಗೋಣ. ಹೌದಾ, NS4? ದಾವಣಗೆರೆ ಒಳಗಡೆ ಎಂಟ್ರಿ ಆಗಿಲ್ಲ, ಹಿಂಗೆ ಹೋಗ್ತಾ ಇದ್ವಿ NS4ಗೆ. ನಾನು ಒಳಗೆ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. NH4ಗೆ ಟಚ್ ಮಾಡ್ತಿದ್ದಾರೆ. ಹಿಂಗೆ ಹೋಗ್ತೀವಿ. ಏ ಜಮನೆ, ನೋಡ್ರಿ, ಇವರಿಗೆಲ್ಲ ಬೆಣ್ಣೆ ದೋಸೆ, ಮೂವರಿಗೆ ಬೆಣ್ಣೆ ದೋಸೆ, ನಮ್ಮ ಮನೆಯವರಿಗೆ ಮಸಾಲೆ ದೋಸೆ, ಇವಳಿಗೆ ಕೂಡ ಬೆಣ್ಣೆ ದೋಸೆ, ನಮ್ಮದು ಖಾಲಿ ದೋಸೆ ಖಾಲಿ ಆಗಿದೆ. ಹೆಂಗೆ ತಪ್ಪಿ ದೋಸೆ ನಿಂದು? ಅದು ಚೆನ್ನಾಯ್ತಾ? ಹೇಗೆ ಮಸಾಲೆ ದೋಸೆ? ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ. ಓಕೆ ಸ್ನೇಹಿತರೆ, ಗುರು ಕೊಟ್ಟರೇಶ್ವರ ಬೆಣ್ಣೆ ದೋಸೆ ಹೋಟ್ಲಲ್ಲಿ 4-5 ಜನನು ಬೆಣ್ಣೆ ದೋಸೆ ಖಾಲಿ ದೋಸೆ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಫಸ್ಟ್ ದಾವಣಗೆರೆಯಲ್ಲಿ ಟಿಫನ್ ಆದ ತಕ್ಷಣ ಗ್ಲಾಸ್ ಹೌಸ್ ಬಂದಿದ್ದೀವಿ. ನಾವು ದಾವಣಗೆರೆ ಇಷ್ಟ ಹತ್ರ ಇದ್ರೂ ಕೂಡ ಇದೇ ಫಸ್ಟ್ ಟೈಮ್ ಬಂದಿರೋದು. Turn left onto Glass House Main Road, then Glass House Garden will be on the right. ಬಾಟ್ಲಿ ಈಗ ಜಸ್ಟ್ ಹೌಸಿಗೆ ಎಂಟ್ರಿ ಆಗಿದ್ದೀವಿ.
ಗಾಜಿನ ಮನೆ ಎಂಟ್ರಿ ಮಾಡ್ತಾಯಿದ್ದೀವಿ, ಎಂಟ್ರಿ ಕೊಡ್ತಾಯಿದ್ದೀವಿ. ಓಕೆ ನೋಡಿ, ವಾವ್ ಸೂಪರ್ ಆಗಿದೆ. ನಮ್ಮ ಫ್ಯಾಮಿಲಿ ಗಾಜಿನ ಮನೆ ಹೊರಡೆ ಹೋಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಗಾಜಿನ ಮನೆ ಕುತ್ಕೊಂಡಿದ್ದೀವಿ ಫ್ಯಾಮಿಲಿ ಫುಲ್ಲು. ಎಷ್ಟು ವರ್ಷ ಆಯಿತು ಇದು ಓಪನ್ ಆಗಿ, ಇವಾಗ ಬಂದಿದ್ದೀವಿ ನಾವು. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಅಷ್ಟೇ ಇರೋದು. ಅಲ್ಲಿಂದ ನೋಡ್ರಿ ಅಲ್ಲಿ. ಸ್ನೇಹಿತರೆ, ಇವತ್ತು ನಾವು ದಾವಣಗೆರೆ ಗಾಜಿನ ಮನೆ ಹೊರಗಡೆ ಕೂತ್ಕೊಂಡಿದ್ದೀವಿ. ತುಂಬ ದಿನದಿಂದ ಆಸೆ ಇತ್ತು ಗಾಜಿನ ಮನೆಗೆ ಬರಬೇಕಂತೇಳಿ, ಆದರೆ ಇವತ್ತು ಯೋಗ ಕೂಡ ಬಂದಿದೆ. ಎಷ್ಟು ವರ್ಷ ಆದ್ಮೇಲೆ ಇವಾಗ ಕರ್ಕೊಂಡು ಬಂದಿದ್ದೀರಾ? ಹೌದು, ಹೆಚ್ಚು ಕಡಿಮೆ ಇದು ಓಪನ್ ಆಗಿ ಎಷ್ಟು ವರ್ಷ ಆಗಿರ್ಬೋದು? ಆ ಕಡೆ ಬೋರ್ಡ್ ಇರ್ಬೋದು, ನಾವು ಅಕಸ್ಮಾತ್ ನೋಡಲಿಲ್ಲ. 4-5 ವರ್ಷದ ಮೇಲೆ 4-5 ವರ್ಷ ಮೇಲೆ ಆಗಿದೆ. ಓಕೆ ಸ್ನೇಹಿತರೆ, ಗಾಜಿನ ಮನೆ ಹಿಂಭಾಗ ಇದ್ದೀವಿ. ಮಕ್ಕಳ ಆಟ ಸಾಮಾನು ಆಟ ಆಡ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ತುಂಬ ಚೆನ್ನಾಗಿದೆ ಪಾರ್ಕು. ಮಕ್ಕಳನ್ನ ಕರ್ಕೊಂಬಂದರೆ ಏನಿಲ್ಲ ಅಂದರೆ ಒಂದು ಡೇ ಫುಲ್ ಟೈಮ್ ಪಾಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಗಾಜಿನ ಮನೆ ಹಿಂಭಾಗ ಕಾಣ್ತಿರೋದು ಇದು ಕುಂದವಾಡ ಕೆರೆ ಇರಬೇಕು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆಲ್ಮೋಸ್ಟು ಕುಂದವಾಡ ಕೆರೆನೇ ಅದು ನೋಡಿ. ನೀವೇನಾದರೂ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಒನ್ ಡೇ ಫುಲ್ ಟೈಮ್ ಪಾಸ್ ಮಾಡ್ಬೋದು. ಅಷ್ಟು ಆಟ ಸಾಮಾನುಗಳಿದಾವೆ ಇಲ್ಲಿ, ಸಖತ್ತಾಗಿದೆ. ನನ್ನ ಮಗಳು ಕೂಡ ಆಟ ಆಡ್ತಿದ್ದಾಳೆ, ಯಾಕೆ ಓಡೋಗ್ತಿದ್ದಾಳೆ ಈ ಕಡೆ ಬಂದು ನೋಡಿ. ಇದೆಲ್ಲ ಮಕ್ಕಳು ಆಟ ಆಡೋ ಇದಾವೆ. ಬಟ್ ಆ ಕಡೆ ಎಲ್ಲ ಪಾರ್ಕು, ಅದು ಗಾಜಿನ ಮನೆ ಫುಲ್ ಪಾರ್ಕ್ ಇದೆ. ಸಖತ್ತಾಗಿದೆ ನೋಡೋಕೆ. ಸೂಪರ್. ಇನ್ನೊಂದು ಸರಿ ಹೋಗು, ಮೆಲ್ಕೆ ಮಾಡು. ಓ ಸೂಪರ್ ಸೂಪರ್, ಸಾಕು. कौन सी क्लास? गाड़ी सड़क जा बिगड़ी. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ, JH ಪಟೇಲ್ ಬಡಾವಣೆ, ದಾವಣಗೆರೆ. ನೋಡಿ, ಇಲ್ಲಿ ಸಣ್ಣ ಮಕ್ಕಳಿಗೆ ಆಡಲಿಕ್ಕೆ ಕೂಡ ಟ್ರೈನ್ ಕೂಡ ಇದೆ. ಬಾಯ್. ಏನಮ್ಮ? ಹೌದು,
ನಮ್ಮದು ಸೂರ್ಯೋದಯ DR ಅಂತೇಳಿ. ಸೂರ್ಯೋದಯ DR ಯೂಟ್ಯೂಬ್ ಚಾನಲ್ ಇದ್ದೀನಿ. ನಿಮ್ದು ಯಾವ ಊರು? ಇದೇ ಊರಾ? ಟ್ರೈನ್ ಎಷ್ಟೊತ್ತಿಗಿರೋದು? 3 ಗಂಟೆಗಾ? ಹಾಂ ಹಾಂ ಹಾಂ. ನೀವು ಟಿಕೆಟ್ ತೆಗ್ಸಿದ್ದೀರಾ? ಹೌದಾ? ಹಾಂ ಹಾಂ ಹಾಂ. ಯಾವ ಶಾಲೆ ನಿಮ್ಮದು? ಹೌದಾ? ಓಕೆ, 3 ಗಂಟೆ ಬರ್ತೀರಾ? ಓಕೆ, ಬಾಯ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿಯೋಗಕ್ಕೆ ಬಂದಿದ್ದೀವಿ. ಇಲ್ಲಿ ಪಾರ್ಕ್ ಕೂಡ ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಕಾಣ್ತಿರೋದು ಛೋಟಾ ಟ್ರೈನ್, ಮಕ್ಕಳಿಗೋಸ್ಕರ ಆಡಲಿಕ್ಕೆ. ನೋಡಿ, 3 ಗಂಟೆಗೆ ಟ್ರೈನ್ ಅಂತಿದ್ದು ನೋಡಬೇಕು. ನಾನು ಇದೇ ಮೊದಲು ಬಂದಿರೋದು ಇಲ್ಲಿಗೆ. ಚೆನ್ನಾಗಿದೆ ಪಾರ್ಕ್ ಕೂಡ. ಸರ್, ಟ್ರೈನ್ ಎಷ್ಟು ಗಂಟೆಗೆ? ಎಲ್ಲಿಗೆ? ಒಂದು ರೌಂಡು. ದೊಡ್ಡವರಿಗೆ 20, ಸಣ್ಣವರಿಗೆ 10. ಶನಿವಾರ ಭಾನುವಾರ 11 ಗಂಟೆಯಿಂದ ಸಂಜೆ 1 ಗಂಟೆ. ದಿನ ಸಂಜೆ 5ರಿಂದ 7. ನೋಡಿ ಸ್ನೇಹಿತರೆ, ನಮ್ಮ ಹಿಂದ್ಗಡೆ ಕಾಣ್ತಿರೋದೆ ಚಿನ್ನಾರಿ ಎಕ್ಸ್ಪ್ರೆಸ್ ಟ್ರೈನು. ನಾವು ಟಿಕೆಟ್ ತೊಗೊಂಡಿದ್ದೀವಿ, ವೇಟಿಂಗ್ ಮಾಡ್ತಿದ್ದೀವಿ ಎಷ್ಟೊತ್ತಿಗೆ ಬಿಡುತ್ತೆ ಅಂತೇಳಿ. 2:15 ಇವಾಗ, 3 ಗಂಟೆಗೆ ಅಂತೆ ಟ್ರೈನ್ ಬಿಡೋದು. ಹಾಗಾಗಿ ನಾವು ಪ್ಲಾಟ್ಫಾರ್ಮ್ ಕೂತ್ಕೊಂಡು ವೇಟಿಂಗ್ ಮಾಡ್ತಾ ಇದ್ದೀವಿ. ಚಿನ್ನಾರಿ ಎಕ್ಸ್ಪ್ರೆಸ್ ನೋಡಿ ಸ್ನೇಹಿತರೆ, ಇದೆ ಚಿನ್ನಾರಿ ಎಕ್ಸ್ಪ್ರೆಸ್ ಟ್ರೈನು 3 ಗಂಟೆಗೆ. ಬರ್ತಾ ಇದೆ.
ಕಟ್ಕರ್ ಕಾಣ್ತಿಲ್ಲ. ಟ್ರಿಪ್ಪೆಲ್ಲ ಮುಗೀತು, ಒನ್ ಡೇ ಟ್ರಿಪ್ಪು. ಸುಸ್ತಾಗಿದೆ ಇವಾಗ, ಮನೆಗೆ ಹೋದರೆ ಸಾಕಾಗಿದೆ. ಆಗಲೇ ಟೈಮ್ ಇವಾಗ ಬಂದು 5:30. ಹೆಂಗಿತ್ರಿ ಇವತ್ತಿನ ದಿನ? ಚೆನ್ನಾಗಿತ್ತು, ಪರವಾಗಿಲ್ಲ. ಬಿಸಿಲು ಕೂಡ ಜಾಸ್ತಿ ಇರಲಿಲ್ಲ, ಹಂಗಾಗಿ ಏನು ಅಷ್ಟು ಹೆವಿ ಅನಿಸಲಿಲ್ಲ. ಬಿಸಿಲು ಇಲ್ಲದೆ ಇರೋದು ನಮಗೊಂದು ಬೆನಿಫಿಟ್ ಅಂತ ಅನ್ಬೇಕು. ಇಲ್ಲ ಅಂದಿದ್ರೆ ಸಖತ್ ಇನ್ನೂ ಸುಸ್ತಾಗಿರೋದು. ಈ ಮಕ್ಕಳನ್ನ ಕರ್ಕೊಂಡು ಆ ಬಿಸಿಲು ತಿರುಗಾಡಿದ್ರೆ ಫುಲ್ ಸುಸ್ತಾಗ್ಬಿಡ್ತಿದ್ವಿ. ಗಾಜಿನ ಮನೆ ಹತ್ರ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಆಟ ಆಡೋದಕ್ಕೆ ಮಕ್ಕಳಿಗೂ ಕೂಡ. ಹಾಗಾಗಿ ಗಾಜಿನ ಮನೆ ಹತ್ರ ಚೆನ್ನಾಗಿತ್ತು. ಎಲ್ಲ ಗೇಮ್ಸ್ ಎಲ್ಲ ಇತ್ತಲ್ಲ, ಅವ್ರು ಆರಾಮಾಗಿ ಆಟ ಆಡಿದ್ರು, ಚೆನ್ನಾಗಿತ್ತು. ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ರು ಎಲ್ಲರೂ. ಅಂದ್ರೆ ಇಲ್ಲಿ ಬಾಲ ಮಂದಿರ ಹೋಗಿದ್ವಿ ನಾವು. ಬಾಲ ಯಾವುದು ಅದು ಮಿನಿ ಟ್ರೈನ್ ಇದು. ಅಲ್ಲಿ ಟ್ರೈನ್ ಅಂದ್ರೆ ಚೆನ್ನಾಗಿದೆ. ಟ್ರೈನ್ ಅಂದ್ರೆ ಅಷ್ಟೇ, ಅಲ್ಲಿ ಏನು ಇಲ್ಲ. ಟ್ರೈನ್ ಮಾತ್ರ 2 ರೌಂಡ್ ಏನೋ. ದೊಡ್ಡವರಿಗೆ ಒಂದು 20 ರೂಪೀಸ್ ಏನೋ ತಗೊತಾರೆ, ಚಿಕ್ಕ ಮಕ್ಕಳಿಗೆಲ್ಲ 10 ರೂಪೀಸ್ ತಗೊಳ್ತಾರೆ. 2 ರೌಂಡ್ ಹೋಗಿ ಬರ್ತಾರೆ ಅಷ್ಟೇ. ಏನು ಅಲ್ಲೇನು ಅಂತ ಏನು ಇದು ಅನ್ನಿಸ್ಲಿಲ್ಲ. ಗಾಜಿನ ಮನೆ ಹತ್ರ ಗ್ಲಾಸ್ ಹೌಸು ಚೆನ್ನಾಗಿತ್ತು. ಅಲ್ಲಿ ಆರಾಮಾಗಿ ಆಟ ಆಡಿದ್ದು, ಚಿಕ್ಕವರು ದೊಡ್ಡವರು ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿ ಮಾತ್ರ ಏನು ಅನ್ನಿಸ್ಲಿಲ್ಲ. ಏನೋ ಒಂದು ಮಕ್ಕಳಿಗೆ ಸ್ವಲ್ಪ ಟ್ರೈನಲ್ಲಿ ಹೋಗಿರೋದು ಇದು ಬರುತ್ತೆ ಅಂತೇಳಿ ಅಷ್ಟೇ ಹೋಗಿದ್ವಿ. ಹೆಂಗೋ ಅಲ್ಲೇ ಹೋಗಿದ್ವಿ ಅಂತೇಳಿ ಚೆನ್ನಾಗಿತ್ತು ಇವತ್ತಿನ ದಿನ. ಓಕೆ, ಮತ್ತೇನಾದರೂ ಹೇಳೋದಿದೆ ಏನ್ರಿ? ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದರೆ ನಮಗೂ ಇನ್ನೂ ಹೊಸ ಹೊಸ ವಿಡಿಯೋಸ್ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಸ್ಟಾರ್ಟಿಂಗ್ ಇರೋದ್ರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಾರು ಇದ್ದರೆ ನಾವು ಸರಿ ಮಾಡ್ಕೊತೀವಿ. ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿ ಫಾಲೋ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ವಿಡಿಯೋಸ್ ಮಾಡಲಿಕ್ಕೆ ಖುಷಿ ಇರುತ್ತೆ.